ಗಾಯ್ಸ್ ಎಲ್ಲ ನಮಸ್ಕಾರಗಳು. ಮತ್ತೊಮ್ಮೆ ಕಿರಣ್ ಇನ್ಸೈಟ್ಸ್ಗೆ ಸ್ವಾಗತ. ನಿನ್ನೆ ಮ್ಯಾಚ್ನ ರಿವ್ಯೂ ಇರ್ಬೋದು, ಇವತ್ತಿನ ಮ್ಯಾಚ್ನ ಪ್ರಿವ್ಯೂ ಇರ್ಬೋದು, ಎಲ್ಲವನ್ನು ನೋಡೋಣ. ಅದಕ್ಕೂ ಮುಂಚೆ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವಾ ಬೇಗ ಬೇಗ ಸಬ್ಸ್ಕ್ರೈಬ್ ಹಾಕೊಳ್ಳಿ. 1K ಕಂಪ್ಲೀಟ್ ಮಾಡೋಣ ಅಂತ ಹೇಳ್ತಾ ನಿನ್ನೆ ಮ್ಯಾಚಿಗೆ ಬರೋಣ. SRH ವರ್ಸಸ್ CSK. ನಿನ್ನೆ ಪ್ರಿವ್ಯೂ ವಿಡಿಯೋ ಮಾಡ್ಬೇಕಾದಾಗ್ಲೇ ಹೇಳಿದ್ದೆ, ಸ್ಟಾಟ್ಸ್ ಎಲ್ಲ CSK ಪರವಾಗಿದ್ರು ಮ್ಯಾಚ್ ವಿನ್ ಆಗೋದು SRH ಅಂತ. ಅದೇ ತರ ಆಯ್ತು. ಹೌದು ನೋಡಿ, SRH ಲಾಸ್ಟ್ ಮ್ಯಾಚ್ ಯಾವ ತರ ಪರ್ಫಾರ್ಮೆನ್ಸ್ ಕೊಟ್ಟಿದ್ದವರು, ಬ್ಯಾಟಿಂಗ್ ಅಲ್ಲಿರ್ಬೋದು, ಬೌಲಿಂಗ್ ಅಲ್ಲಿರ್ಬೋದು, ಫೀಲ್ಡಿಂಗ್ ಅಲ್ಲಿರ್ಬೋದು, ಒಂಥರ ಟಾಪ್ ನಾಚ್ ಅಂತ ಹೇಳ್ಬೋದು. ಆದ್ರಿಂದಲೇ ನನ್ ಗಟ್ ಫೀಲಿಂಗ್ ಏನ್ ಹೇಳ್ತಾ ಇತ್ತು ಅಂದ್ರೆ SRH ವಿನ್ ಆಗುತ್ತೆ ಅಂತ. CSK ಏನೋ ಅಷ್ಟೊಂದು ಬ್ಯಾಡ್ ಆಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಿಲ್ಲ. ಲಾಸ್ಟ್ ಟೂ ಮ್ಯಾಚಸ್ ವಿನ್ ಆಗಿದ್ರು, ಸಕ್ಕದಾಗಿ ಆಡ್ಕೊ ಬರ್ತಾರೆ. ಅವ್ರ ಕಡೆನೂ ಅಷ್ಟೇ ಟೀಮ್ ಪರ್ಫಾರ್ಮೆನ್ಸ್ ಬರ್ತಾ ಇತ್ತು. ಆದ್ರಿಂದ ಅವರು ಬ್ಯಾಕ್ ಟು ಬ್ಯಾಕ್ ಮ್ಯಾಚಸ್ ನ ವಿನ್ ಆದ್ರು. ನೋಡಿ, ಈ ಮ್ಯಾಚ್ ವಿನ್ ಆಗೋ ಚಾನ್ಸ್ ಇತ್ತು, ಈಸಿಯಾಗಿ ವಿನ್ ಆಗ್ಬೋದಾಯ್ತು. ಬಟ್ ಇವ್ರ ಬ್ಯಾಟಿಂಗ್ ಲೈನ್ ಅಪ್ ಕೊಲಾಪ್ಸ್ ಆಯ್ತು. ಆದ್ರಿಂದಲೇ ಮ್ಯಾಚ್ ಸೋತ್ರು ಅಂತ ಹೇಳ್ಬೋದು. ಹೈದರಾಬಾದ್ ನೋಡಿ, ಹೈದರಾಬಾದ್ ಕಡೆ ಆಕ್ಚುಲಿ ಹೇಳ್ಬೇಕಂದ್ರೆ ಅವ್ರು ಕೊಟ್ಟಂತ ಟಾರ್ಗೆಟ್ ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಅಲ್ಲಿ ಕಡಿಮೆನೆ. ಹೌದು, ಇವ್ರು ಆಡ್ತಿದ್ದ ರೀತಿ ನೋಡಿದಾಗ 220, 230 ಆ ರೇಂಜ್ ಹೊಡಿತಾರೆ ಅನ್ಕೊಂಡಿದ್ದೆ. ಬಟ್ ಚೆನ್ನೈ ಬೌಲರ್ಸ್ ಮೆಚ್ಕೊಳ್ಳೇಬೇಕು, ಕಡಿಮೆ ರೇಂಜ್ಗೆ ರಿಸ್ಟ್ರಿಕ್ಟ್ ಮಾಡಿದ್ರು. 194 ಸ್ಕೋರ್ ಮಾಡಿದ್ರು. ಇದ್ರಲ್ಲಿ ಬ್ಯಾಟಿಂಗ್ ಯಾರು ಸಕ್ಕತ್ತಾಗಿ ಆಡಿದ್ರು ಅಂದ್ರೆ ಅಭಿಷೇಕ್ ಶರ್ಮಾ ಸಕ್ಕತ್ತಾಗಿ ಆಡಿದ್ರು. ಇನ್ಫ್ಯಾಕ್ಟ್ ಹೇಳ್ಬೇಕಾದ್ರೆ 15 ಬಾಲ್ಸ್ ಅಲ್ಲಿ 50 ರನ್ಸ್ ನ ಸ್ಕೋರ್ ಮಾಡಿದ್ರು. ಸಖತ್ ಬ್ಯಾಟಿಂಗ್ ಆಡಿದ್ರು. ಇವ್ರು ನೋಡಿ, ಪವರ್ ಪ್ಲೇ ದಲ್ಲಿ 74 ರನ್ಸ್ ಏನೋ ಬಂದಿತ್ತು 6 ಓವರ್ಸ್ಗೆ. ಹೈದರಾಬಾದ್ ಕಡೆ ಅಂತೂ ಸ್ಟಾರ್ಟ್ ಅಂತೂ ಸಕ್ಕದಾಗಿತ್ತು. ಬಟ್ ಏನ್ ಗೊತ್ತಾ ಇವ್ರ ಪ್ರಾಬ್ಲಮ್ ಆಗಿದ್ದು, 6th ಓವರ್ಸ್ ಅಲ್ಲಿ ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್ ನ ಕಳ್ಕೊತಾರೆ. ಟ್ರಾವಿಸ್ ಹೆಡ್ ಮತ್ತೆ ಇಶಾಂತ್ ಕಿಶನ್, ಮುಕುಲ್ ಚೌಧರಿ ಆಗ್ತಾರಲ್ವಾ, ಆ ಓವರ್ ಅಲ್ಲಿ ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್ ನ ಕಳ್ಕೊತಾರೆ. ಬಟ್ ಆದ್ರೂ ಪರವಾಗಿಲ್ಲ, ಒಂದ್ ರೇಂಜ್ ಗೆ ಹೊಡಿತಾರೆ. ಇವ್ರು ನೋಡಿ, ಎಲ್ಲೂ ಅಷ್ಟೇ ರನ್ ರೇಟ್ ನ ಕಡಿಮೆ ಮಾಡ್ಕೊಳಕ್ ಹೋಗಲ್ಲ. 10 runs per over ಹೋಗ್ತಾನೆ ಇರ್ತಾರೆ. 13th ಓವರ್ ತನಕ ಏನೋ ಅದೇ ರೇಂಜ್ ಅಲ್ಲಿ ಹೋಗ್ತಾರೆ. ನೆಕ್ಸ್ಟ್ ನೋಡಿ, ಆಮೇಲೆ ಅಷ್ಟೊಂದೇನು ಪರ್ಫಾರ್ಮೆನ್ಸ್ ಬರಲ್ಲ. ಇವರು ಅಭಿಷೇಕ್ ಶರ್ಮಾ ಔಟ್ ಆಗ್ಬಿಡ್ತಾರೆ. ಮತ್ತೆ ಕ್ಲಾಸನ್ ಇಂದ ಪರ್ಫಾರ್ಮೆನ್ಸ್ ಬರುತ್ತೆ. ಅವ್ರ ಕಡೆಯಿಂದ ಒಂದು 50+ ರನ್ಸ್ ನ ಸ್ಕೋರ್ ಮಾಡ್ತಾರೆ. ಅವರು ಸಖತ್ತಾಗಿ ಆಡ್ತಾ ಇರ್ತಾರೆ. ನೆಕ್ಸ್ಟ್ ನೋಡಿ, ಲೋಯರ್ ಆರ್ಡರ್ ಅಂತೂ ಸ್ಕೋರೇ ಬರಲ್ಲ ಹೈದರಾಬಾದ್ ಕಡೆ. ಅಲ್ಲೇ ನೋಡಿ CSK ಬೌಲರ್ ಸಖತ್ತಾಗಿ ಮಾಡಿದ್ರು. ಅಲ್ಲಿ ಸ್ವಲ್ಪ ಗೇಮ್ ಡೇ ಹಿಂದೆ ಎಳ್ದ್ರು ಅಂತ ಹೇಳ್ಬೋದು. ಹೌದು, ಇಲ್ಲ ಅಂದ್ರೆ 220, 230 ಆ ರೇಂಜ್ ಹೋಗ್ಬಿಡ್ತಾ ಇತ್ತು. ಬಟ್ ನೋಡಿ, 194 ಗೆಲ್ಲ ರಿಸ್ಟ್ರಿಕ್ಟ್ ಮಾಡಿದ್ರು. ಚೆನ್ನೈ ಈ ಕಡೆ ಬೌಲಿಂಗ್ ಸಖತ್ತಾಗಿನೇ ಮಾಡಿದ್ರು. ಮತ್ತೆ ಇದು ಈ ಗ್ರೌಂಡ್ ಅಲ್ಲಿ ಆಕ್ಚುಲಿ ಹೇಳ್ಬೇಕಾದ್ರೆ ಇನ್ನೂ 20 ರನ್ಸ್ ಶಾರ್ಟ್ ಇದ್ರು. ಬಟ್ ಆದ್ರೂ ಡಿಫೆಂಡ್ ಮಾಡ್ಕೊಂಡ್ರಲ್ವಾ, ಅದಕ್ಕೊಂಥರ ಮೆಚ್ಕೊಳ್ಬೇಕು. ಈ ಕೊಟ್ಟಿದ್ದ ಟಾರ್ಗೆಟ್ ನ ಚೇಂಜ್ ಮಾಡಕ್ ಬರ್ತಾರೆ CSK ಕಡೆ ಯಾರು ಪರ್ಫಾರ್ಮೆನ್ಸ್ ಕೊಡಕ್ಕಾಗಲ್ಲ. ಎಲ್ಲರೂ ಒಂಥರ ಕ್ಯಾಮಿಯೋ ನಾಕ್ಸು. ಈ ಒಂಥರ 184 ರನ್ಸ್ ನ ನೀವೇನಾದ್ರೂ ಚೇಂಜ್ ಮಾಡ್ಬೇಕಾದಾಗ ಕ್ಯಾಮಿಯೋ ನಾಕ್ಸ್ ಅಲ್ಲ, ಯಾರ ಕಡೆಯಿಂದ ಆದ್ರೂ 50+ ರನ್ಸ್ ಇಲ್ಲ ಒಬ್ಬರ ಕಡೆಯಿಂದ ಇಲ್ಲ ಇಬ್ಬರ ಕಡೆಯಿಂದ ಬರ್ಬೇಕು. ಬಟ್ ಇವ್ರ ಕಡೆಯಿಂದ ಬರಕ್ ಆಗಿಲ್ಲ. ಸಂಜು ಸ್ಯಾಮ್ಸನ್ ಅಷ್ಟೇ, ಅವ್ರ ಕಡೆಯಲ್ಲಿ ಅಷ್ಟೊಂದೇನು ಪರ್ಫಾರ್ಮೆನ್ಸ್ ಕೊಡಕ್ ಆಗಲ್ಲ. ಮತ್ತೆ ಋತುರಾಜ್ ಗಾಯಕ್ವಾಡ್ ಒಂದು ಕ್ಯಾಮಿಯನ್ ಆಗ್ತಾರೆ ಆಡ್ತಾರೆ. ಆಮೇಲೆ ನೋಡಿ, ಆಯುಷ್ ಮಾತ್ರ ಒಂಥರ ಅಗ್ರೆಸಿವ್ ಮಾಡಲ್ ಆಡಿದ್ರು ಅಂತ ಹೇಳ್ಬೋದು. ಸಕದಾಗ ಆಡಿದ್ರು ಅವ್ರು. ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ CSK ಅಷ್ಟೇ ಪವರ್ ಪ್ಲೇ ದಲ್ಲಿ 75 ರನ್ಸ್ ಏನೋ ಬಂದಿತ್ತು. ಅವ್ರ ತರನೇ ಅವ್ರು 74 ರನ್ಸ್ ನ ಸ್ಕೋರ್ ಮಾಡಿದ್ರು, ಇವರು 75 ರನ್ಸ್ ನ ಸ್ಕೋರ್ ಮಾಡಿದ್ರು. ಪವರ್ ಪ್ಲೇ ದಲ್ಲಿ ಒಳ್ಳೆ ಸ್ಕೋರ್ ಬಂತು. ಪವರ್ ಪ್ಲೇ ದಲ್ಲಿ 75 ರನ್ಸ್ ಬರುತ್ತೆ, ಬಟ್ 3 ವಿಕೆಟ್ಸ್ ಕಳ್ಕೊತಾರೆ. ಅಲ್ಲೇ ಸ್ವಲ್ಪ ಹೊಡೆತ ತಿನ್ನೋದು CSK ನೋಡಿ. ಆದ್ರೂ ಪರವಾಗಿಲ್ಲ, ಒಂದ್ ರೇಂಜ್ ಎತ್ಕೊಂಡೇ ಬರ್ತಾರೆ. ಇವರು ಅಷ್ಟೇ 10 runs per over ಬರ್ತಾನೆ ಇರ್ತಾರೆ. ಎಲ್ಲೂ ರನ್ ರೇಟ್ ನ ಕಡಿಮೆ ಮಾಡ್ಕೊಳಕ್ ಹೋಗಲ್ಲ. ಬಟ್ ಎಲ್ಲಿ ಅಂದ್ರೆ ಇವ್ರು ಮೇನ್ ಆಗಿ ಹೊಡೆತ ತಿನ್ನೋದಂದ್ರೆ ಮಿಡ್ಲ್ ಓವರ್ಸ್ ಅಲ್ಲಿ ರನ್ಸೇ ಬರಲ್ಲ. ಹೌದು, ಮಿಡ್ಲ್ ಓವರ್ಸ್ ಅಲ್ಲಿ ಮ್ಯಾಥ್ಯೂ ಶಾರ್ಟ್ ಇರ್ಬೋದು, ಅವರು ವೇಸ್ಟ್ ಮಾಡ್ತಾರೆ. ಬೇರೆ ಸರ್ಫರಾಜ್ ಖಾನ್ ಇರ್ಬೋದು, ಎಲ್ಲರೂ ಅಷ್ಟೊಂದು ಏನು ಆಡಕ್ ಆಗಲ್ಲ. ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಹೈದರಾಬಾದ್ ಬೌಲಿಂಗ್ ಅಟ್ಯಾಕ್ ಬ್ಯಾಟ್ಸ್ಮನ್ಸ್ ನ ಹಿಂದೆ ಎಳಿತಾರೆ. ಇಲ್ಲಿ ಸ್ವಲ್ಪ ಸ್ಲೋ ಆಗ್ಬಿಡುತ್ತೆ CSK ಆಮೇಲೆ ಅವ್ರು ಕಷ್ಟ ಪಡೋದು. ನೆಕ್ಸ್ಟ್ ವಿಕೆಟ್ಸ್ ಕಳ್ಕೊತಾರೆ. ಲಾಸ್ಟ್ ಅಲ್ಲಿ ಲೋಯರ್ ಅಂಡರ್ ಇವ್ರ ಕಡೆನೂ ಪರ್ಫಾರ್ಮೆನ್ಸ್ ಕೊಡಕ್ ಆಗಲ್ಲ. ಆದ್ರಿಂದ ಏನ್ ಮಾಡ್ತಾರೆ, ಸ್ವಲ್ಪ ಟ್ರಿಕಿ ಆಗ್ತಾ ಬರ್ತಾ ಇರುತ್ತೆ. ಲಾಸ್ಟ್ ಓಪಿದ್ದು ಯಾರ್ದಂದ್ರೆ ಶಿವಮ್ ದುಬೆ. ಇವ್ರಾದ್ರೂ ಪರ್ಫಾರ್ಮೆನ್ಸ್ ಕೊಡ್ತಾರೇನೋ ಅಂತ ಅನ್ಕೊಂಡಿರ್ತಾರೆ. ಬಟ್ ಅವ್ರ ಕೈಲೂ ಆಗಲ್ಲ. 17th ಓವರ್ ಸಕೀಬ್ ಹಸನ್ಗೆ ವಿಕೆಟ್ ಕೊಟ್ಟು ಹೋಗ್ತಾರೆ. ನೆಕ್ಸ್ಟ್ ಇನ್ನೇನು, ನೆಕ್ಸ್ಟ್ ಎಲ್ಲ ಓವರ್ಟನ್ ಅವರೆಲ್ಲ ಅಷ್ಟೊಂದೆಲ್ಲ ಪರ್ಫಾರ್ಮೆನ್ಸ್ ಕೊಡಕ್ ಆಗಲ್ಲ. ಒಂದ್ ರೇಂಜ್ ಓವರ್ಟನ್ ಬ್ಯಾಟಿಂಗ್ ಬರುತ್ತೆ, ಬಟ್ ಇಷ್ಟೊಂದೆಲ್ಲ ಟಾರ್ಗೆಟ್ ಅಲ್ಲಿ ಚೇಂಜ್ ಮಾಡಕ್ ಆಗಲ್ಲ. ಲಾಸ್ಟ್ ಓವರ್ ತನಕ ಹೋಯ್ತು. ಲಾಸ್ಟ್ ಓವರ್ ಅಲ್ಲಿ 17 runs 15 runs ಏನೋ ಬೇಕಾಗಿತ್ತು. ಬಟ್ ಅದನ್ನ ಪ್ರಫುಲ್ ಹಿಂಗೆ ಆರಾಮಾಗಿ ಡಿಫೆಂಡ್ ಮಾಡ್ಕೊಂಡ್ರು. ಇವತ್ತು ಹೈದರಾಬಾದ್ ಆಕ್ಚುಲಿ ಬೌಲಿಂಗ್ ಇಂದಾನೆ ಗೆದ್ದಿದ್ದು, ಬ್ಯಾಟಿಂಗ್ ಇಂದ ಅಲ್ಲ. ಬ್ಯಾಟಿಂಗ್ ಅಲ್ಲಿ ಶಾರ್ಟ್ ಇದ್ರು, ಬಟ್ ನೋಡಿ ಅದನ್ನ ಬೌಲಿಂಗ್ ಇಂದ ಯಾವ ತರ ಕವರ್ ಮಾಡಿದ್ರು ಅಂತ. ಒಳ್ಳೆ ಬ್ಯಾಟಿಂಗ್ ಆಡಿದ್ರು, ಒಳ್ಳೆ ಬೌಲಿಂಗ್ ಮಾಡಿದ್ರು. ಮತ್ತೆ CSK ಕಡೆ ಬ್ಯಾಟಿಂಗ್ ಕೊಲಾಪ್ಸ್ ಆಯ್ತಲ್ವಾ ಲಾಸ್ಟ್ ಅಲ್ಲಿ, ಅದರಿಂದನೇ ಅವ್ರ ಕೈಯಲ್ಲಿ ಚೇಂಜ್ ಮಾಡಕ್ಕಾಗಲ್ಲ. ನೋಡಿ, ಹೈದರಾಬಾದ್ ಈ ಮ್ಯಾಚ್ ವಿನ್ ಆಗ್ತಂದ್ರೆ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ನ ಪಡ್ಕೊಂಡಿದೆ. ಇವತ್ತಿನ ಮ್ಯಾಚ್ ಬರೋಣ. ಇವತ್ತು ಡಬಲ್ ಹೆಡರ್ ಮ್ಯಾಚ್ ಅಲ್ವಾ. ಮೊದಲನೇ ಮ್ಯಾಚ್ ಆಗ್ತಾ ಇರೋದು KKR ವರ್ಸಸ್ RR. ಈ KKR ಬಗ್ಗೆ ಏನ್ ಡಿಸ್ಕಷನ್ ಮಾಡ್ತೀವಿ, ಇವ್ರ ಬಗ್ಗೆ ಮಾಡೋದು ಒಂದೇ, ಮಾಡದೇ ಇರೋದು ಒಂದೇ. ಯಾವಾಗ್ಲೂ ಸೋಲ್ತಾರೆ, ಇವತ್ತು ಸೋಲ್ತಾರೆ ಅಂತ ಹೇಳ್ತೀರಾ. ಬಟ್ ಆತರ ಬಿಡಕ್ ಆಗಲ್ಲ. ಅವ್ರ ಬಗ್ಗೆನೂ ಮಾಡ್ಬೇಕು. ಮತ್ತೆ ಹೇಳಕ್ ಆಗಲ್ಲ, ಇವತ್ತು ವಿನ್ ಆದ್ರೂ ಆಗ್ಬಿಡ್ಬೋದು. ಹೆಂಗ್ ಹೇಳ್ತೀರಾ, ನಾವು ಕ್ರಿಕೆಟ್ ಅಲ್ಲೆಲ್ಲ ಅನ್ಕೊಂಡಂಗ ಆಗಲ್ಲ. ಒನ್ ಡೇ ಏನಾದ್ರು ಬೆಟರ್ ಪರ್ಫಾರ್ಮೆನ್ಸ್ ಕೊಟ್ರೆ ಅವರು ವಿನ್ ಆಗೋ ಚಾನ್ಸಸ್ ಇರುತ್ತೆ. ನೋಡೋಣ ಯಾವ ತರ ಇರುತ್ತೆ ಅಂತ. ನೋಡಿ, RR ಲಾಸ್ಟ್ ಮ್ಯಾಚ್ ಒಂಥರ ಅಜೀಬಾಗಿ ಸೋತ್ಕೊಂಡ್ಬಂದ್ಬಿಟ್ಟು ಒಂಥರ ಬ್ಯಾಟಿಂಗ್ ಕೊಲಾಪ್ಸ್ ಆಗ್ಬಿಡ್ತಾವ ಅವ್ರ ಕಡೆ. ಬಟ್ ಅವ್ರು ಈ ಗೇಮ್ ನ ಮರ್ತು ಬಿಡ್ತಾರೆ. ಈ ಗೇಮ್ಗೆ ಲಾಸ್ಟ್ 4 ಮ್ಯಾಚಸ್ ವಿನ್ ಆಗಿದಾರಲ್ವಾ, ನಾವ್ ವಿನ್ ಆಗಿದ್ವಿ ಅನ್ಕೊಂಡ್ ಬರ್ತಾರೆ. ಈ ಸೋತಿರೋದನ್ನ ಒಂಥರ ಮೈಂಡ್ ಅಲ್ಲಿ ಇಟ್ಕೊಳ್ಳಲ್ಲ, ತೆಗೆದು ಬಿಡ್ತಾರೆ. ಇವ್ರು ನೋಡಿ, ಕೋಲ್ಕತಾ ಆಡಿರೋ ಮ್ಯಾಚಸ್ ಎಲ್ಲ ಸೋತಿದೆ. ಅವ್ರ ಬಗ್ಗೆ ಏನು ಮಾತಾಡಕ್ಕೆ ಇಲ್ಲ. ಪ್ಲೇಯಿಂಗ್ ಎಲ್ಲ ಇರ್ಬೋದು ಚೇಂಜ್ ಮಾಡ್ತಾ ಇದಾರೆ, ಬಟ್ ಪರ್ಫಾರ್ಮೆನ್ಸ್ ಕೊಡ್ತಾ ಇಲ್ಲ. ಟೀಮ್ ಪರ್ಫಾರ್ಮೆನ್ಸ್ ಬರ್ತಾ ಇಲ್ಲ, ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ಬರ್ತಾ ಇಲ್ಲ. ಕ್ಯಾಪ್ಟನ್ಸಿನ ಅಷ್ಟೇ ನಿಭಾಯಿಸಕ್ ಆಗ್ತಾ ಇಲ್ಲ. ಅವ್ರದೊಂಥರ ಈ ಸೀಸನ್ ಅಲ್ಲಿ ವರ್ಸ್ಟೆಸ್ಟ್ ಟೀಮ್ ಆಗ್ಬಿಟ್ಟಿದೆ. RR ಲಾಸ್ಟ್ ಮ್ಯಾಚ್ ಸೋತಿರ್ಬೋದು, ಬಟ್ ಹೈಲಿ ಕಾನ್ಫಿಡೆಂಟ್ ಇರ್ತದೆ. ಯಾಕಂದ್ರೆ ಆಡಿರೋ 5 ಮ್ಯಾಚ್ ಅಲ್ಲಿ 4 ಮ್ಯಾಚ್ ವಿನ್ ಆಗಿದ್ದಾರೆ, 1 ಮ್ಯಾಚ್ ಅಷ್ಟೇ ಸೋತಿರೋದು. ಆದ್ರಿಂದ ಇವತ್ತು ಅಷ್ಟೇ ಕೋಲ್ಕತಾಗೆ ಕಷ್ಟ ಇದೆ RR ನ ಬೀಟ್ ಮಾಡೋದು.
ನೋಡೋಣ ಯಾವ ತರ ಇರುತ್ತೆ ಅಂತ. ಸ್ಟಾಟ್ಸ್ ಅಂತ ಬಂದಾಗ ಇವ್ರು ಇದುವರೆಗೂ ಆಡಿರೋ ಟೋಟಲ್ ಮ್ಯಾಚಸ್ ಬಂದು 32 ಮ್ಯಾಚಸ್ ಅಲ್ಲಿ KKR 16 ಮ್ಯಾಚಸ್ ವಿನ್ ಆದ್ರೆ RR 14 ಮ್ಯಾಚಸ್ ವಿನ್ ಆಗಿದೆ. ನೋಡಿ ಸಖತ್ತಾಗಿ ಕಾಂಪಿಟೇಷನ್ ಏನು ಈಕ್ವಲ್ ಆಗಿದೆ. ಬಟ್ ಇವಾಗ ಆಡ್ತಾ ಇರೋ ರೀತಿ ನೋಡಿದ್ರೆ KKR ಸ್ವಲ್ಪ ಕಷ್ಟ ಇದೆ RR ನ ಸೋಲ್ಸೋದು. RR ಯಾವ ತರ ಇದೆ ಟೀಮ್, ಒಂಥರ ಬ್ಯಾಟಿಂಗ್ ಅಲ್ಲಿ ಡಾಮಿನೇಟ್ ಮಾಡ್ತಾ ಇದ್ದಾರೆ, ಟಾಪ್ ಆರ್ಡರ್ ಅಲ್ಲಿ ಸಖತ್ತಾಗಿ ಆಡ್ತಾ ಇದ್ದಾರೆ RR ಅಂತೂ. ಮತ್ತೆ ಈ ಗ್ರೌಂಡ್ ಅಲ್ಲಿ ಇದುವರೆಗೂ ಆಡಿರೋ ಮ್ಯಾಚಸ್ ಬಂದು 10 ಮ್ಯಾಚಸ್ ಅಲ್ಲಿ 6 ಮ್ಯಾಚಸ್ KKR ವಿನ್ ಆದ್ರೆ RR 4 ಮ್ಯಾಚಸ್ ವಿನ್ ಆಗಿದೆ. KKR ಗ್ರೌಂಡ್ ಅಲ್ಲಿ KKR ಡಾಮಿನೇಟ್ ಮಾಡಿದೆ. ಬಟ್ ಇಂಡಿಯಾ ಎಲ್ಲ ಬೇರೆ ಟೀಮ್ ಇತ್ತು, KKR ಸಖತ್ತಾಗಿತ್ತು. ಬಟ್ ಈ ಸೀಸನ್ ಸ್ಟ್ರಾಂಗ್ ಆಗಿದ್ರು ಒಂಥರ ಪರ್ಫಾರ್ಮೆನ್ಸ್ ಕೊಡಕ್ ಆಗ್ತಾ ಇಲ್ಲ. ಇವತ್ತು ಅಷ್ಟೇ ಆ ಗ್ರೌಂಡ್ ಅಲ್ಲಿ ಆಡಿದ್ರು RR ನ ಬೀಟ್ ಮಾಡೋದು ಸ್ವಲ್ಪ ಕಷ್ಟನೇ ಇದೆ. ಇವತ್ತು ಮ್ಯಾಚ್ ಆಗ್ತಾ ಇರೋದು ಈಡನ್ ಗಾರ್ಡನ್ ಅಲ್ವಾ. ಈಡನ್ ಗಾರ್ಡನ್ ಎಲ್ಲರಿಗೂ ಗೊತ್ತಿರಾಗೆ ಬ್ಯಾಟಿಂಗ್ ಫ್ರೆಂಡ್ಲಿ ವಿಕೆಟ್. ಇಲ್ಲೊಂಥರ ಬ್ಯಾಟಿಂಗ್ ಆಡಕ್ ಸಖತ್ ಇಷ್ಟ ಪಡ್ತಾರೆ. ಹೌದು, ಬೌಲಿಂಗ್ ಅಸಿಸ್ಟ್ ಸಿಗುತ್ತೆ ಇನಿಷಿಯಲ್ ಅಲ್ಲಿ ಅಷ್ಟೇ 1 to 6 ಓವರ್ಸ್ ಅಲ್ಲಿ ಅಸಿಸ್ಟ್ ಸಿಗುತ್ತೆ. ಅದಾದ್ಮೇಲೆ ಬೌಲರ್ಸ್ ಎಲ್ಲ ನೆಗೆಟ್ ಆಗ್ಬಿಡ್ತಾರೆ. ಈ ಗ್ರೌಂಡ್ ಅಲ್ಲಿ ಏನಾದ್ರು ಬ್ಯಾಟಿಂಗ್ ಆಡ್ತಾ ಇದ್ದಾಗ ವಿನ್ ಆಗ್ಬೇಕಾದ್ರೆ ಒಂದು 180+ ಅಬೌವ್ ರನ್ಸ್ ನ ಸ್ಕೋರ್ ಮಾಡ್ಲೇಬೇಕು, ಇಲ್ಲಾಂದ್ರೆ ಡಿಫೆಂಡ್ ಮಾಡ್ಕೊಳಕ್ ಆಗಲ್ಲ. ಏನಾದ್ರು ಸೆಕೆಂಡ್ ಬ್ಯಾಟಿಂಗ್ ಆಡ್ತಾ ಇದ್ದಾಗ ವಿನ್ ಆಗ್ಬೇಕಾದ್ರೆ 180 ಒಳಗಡೆ ಕಟ್ ಆಗ್ಬೇಕು, ಆಗ್ಲೇ ಚೇಂಜ್ ಮಾಡಕ್ಕಾಗೋದು. 200+ ರನ್ಸ್ ಅನ್ನೋದು ಕೊಟ್ಟರೆ ಒಂಥರ ಕಷ್ಟ ಆಗುತ್ತೆ ಚೇಂಜ್ ಮಾಡೋಕು. ಮತ್ತೆ ಈ ಗ್ರೌಂಡ್ ಅಲ್ಲಿ ಇದುವರೆಗೂ ಟೋಟಲ್ IPL ಮ್ಯಾಚಸ್ ಆಡಿರೋದು ಬಂದು 90 ಮ್ಯಾಚಸ್ ಅಲ್ಲಿ 38 ಮ್ಯಾಚಸ್ ಫಸ್ಟ್ ಬ್ಯಾಟಿಂಗ್ ಆಡಿದವ್ರು ವಿನ್ ಆದ್ರೆ, ಸೆಕೆಂಡ್ ಬ್ಯಾಟಿಂಗ್ ಆಡಿದವ್ರು 52 ಮ್ಯಾಚಸ್ ವಿನ್ ಆಗಿದ್ದಾರೆ. ಇಲ್ಲಿ ನೋಡಿ ಯಾವ ತರ ಚೇಂಜಿಂಗ್ ಮಾಡಿದ್ರು ಡಾಮಿನೇಟ್ ಇದೆ ಅಂತ. ಅದಕ್ಕೆ ಯಾರಾದ್ರೂ ಟಾಸ್ ವಿನ್ ಆದ್ರೂ ಅಷ್ಟೇ ಚೇಂಜಿಂಗ್ ಗೆ ತಗೊಳಕ್ ಇಷ್ಟಪಡ್ತಾರೆ. ಮತ್ತೆ ಇವತ್ತಿನ ಮ್ಯಾಚ್ ಪ್ಲೇಯಿಂಗ್ 11 ಯಾವ ತರ ಹೋಗುತ್ತೆ ಅಂದ್ರೆ, KKR ಲಾಸ್ಟ್ ಮ್ಯಾಚ್ ಪ್ಲೇಯಿಂಗ್ 11 ಅಲ್ಲಿ ಚೇಂಜ್ ಮಾಡಿದ್ರು, ಇಲ್ಲ ಅಂತ ಹೇಳಿಲ್ಲ. ಬಟ್ ಆದ್ರೂ ಈ ಮ್ಯಾಚ್ ಏನು ಚೇಂಜ್ ಮಾಡಕ್ ಹೋಗಲ್ಲ, ಯಾಕಂದ್ರೆ ಲಾಸ್ಟ್ ಮ್ಯಾಚ್ ಕೂಡ ಚೇಂಜ್ ಮಾಡಿದ್ದಾರೆ. ಪದೇ ಚೇಂಜ್ ಮಾಡ್ತಾ ಇರೋ ಟೀಮ್ ಕಾಂಬಿನೇಷನ್ ಹೊಡ್ತಾ ಬೀಳುತ್ತೆ. ಅದರಿಂದ ಏನ್ ಮಾಡ್ತಾರೆ, ಈ ಟೀಮ್ ಇಟ್ಕೊಂಡು ಇನ್ನೂ ಒಂದು 2 to 3 ಮ್ಯಾಚಸ್ ನೋಡ್ತಾರೆ ಅಂತ ಅನ್ಸುತ್ತೆ. ಅದರಿಂದ ಇವತ್ತಷ್ಟೇ ಸೇಮ್ ಪ್ಲೇಯಿಂಗ್ 11 ಜೊತೆನೆ ಹೋಗ್ತಾರೆ. ಮತ್ತೆ RR ಅಂತೂ ಚೇಂಜ್ ಮಾಡಕ್ಕೆ ಹೋಗಲ್ಲ. ಅವ್ರು ಆಡಿರೋ 5 ಮ್ಯಾಚ್ ಅಲ್ಲಿ 4 ಮ್ಯಾಚಸ್ ವಿನ್ ಆಗಿದ್ದಾರೆ, 1 ಮ್ಯಾಚ್ ಅಷ್ಟೇ ಸೋತಿರೋದು. ಆದ್ರಿಂದ ಅವರಂತೂ ಟೀಮ್ ಕಾಂಬಿನೇಷನ್ ಚೇಂಜ್ ಮಾಡಕ್ ಹೋಗಲ್ಲ, ವಿನಿಂಗ್ ಕಾಂಬಿನೇಷನ್ ಚೇಂಜ್ ಮಾಡಕ್ ಹೋಗಲ್ಲ. ಸೇಮ್ ಪ್ಲೇಯಿಂಗ್ 11 ಜೊತೆನೆ ಹೋಗ್ತಾರೆ. ನೋಡೋಣ, KKR ಗಂತೂ ಸಖತ್ ಕಷ್ಟ ಇದೆ RR ನ ಬೀಟ್ ಮಾಡೋದು. ಒಂಥರ KKR ಏನಾದ್ರು RR ನ ಬೀಟ್ ಮಾಡ್ಬಿಟ್ರೆ ಒಂಥರ ಅಪ್ಸೆಟ್ ಅಂತ ಹೇಳ್ಬೋದು. ಹೌದು, RR ಆ ತರ ಬ್ರಾಂಡ್ ಆಫ್ ಕ್ರಿಕೆಟ್ ನ ಆಡ್ತಾ ಇದೆ. KKR ನೋಡಿ ಯಾವ ತರ ಆಡ್ತಾ ಇದೆ ಅಂತ, ಒಂಥರ ವರ್ಸ್ಟೆಸ್ಟ್ ಪ್ರದರ್ಶನ ಕೊಡ್ತಾ ಇದೆ. ನೋಡೋಣ ಇವತ್ತೇನಾದ್ರು KKR ಡಾಮಿನೇಟ್ ಮಾಡ್ತಾರೆ RR ನ, ಇಲ್ಲಾಂದ್ರೆ RR ಏನಾದ್ರು KKR ನ 1 ಸೈಡೆಡ್ ಮಾಡಿ ಬಿಸಾಕುತ್ತ ಅಂತ ಕಾದ್ ನೋಡೋಣ. ಮತ್ತೆ ಎರಡನೇ ಮ್ಯಾಚ್ ಬರೋಣ. ಎರಡನೇ ಮ್ಯಾಚ್ ಆಗ್ತಾ ಇರೋದು PBK ವರ್ಸಸ್ LSG. ಇದೊಂಥರ ಸಖತ್ ಆಗಿರುತ್ತೆ, ಸಖತ್ ಕಾಂಪಿಟೇಷನ್ ಅಲ್ಲಿ ಇರುತ್ತೆ ಅಂತ ಹೇಳ್ಬೋದು. ನೋಡಿ ಈ ಸೀಸನ್ ಅಲ್ಲಿ ಅನ್ಬಿಟನ್ ಟೀಮ್ ಯಾವ್ದು ಅಂದ್ರೆ ಅದು PBKS. ಯಾವ ರೀತಿ ಆಡ್ತಾ ಇರೋದು ಅವ್ರ ಕಡೆ, ಬ್ಯಾಟಿಂಗ್ ಅಲ್ಲಿ ಇರ್ಬೋದು, ಬೌಲಿಂಗ್ ಅಲ್ಲಿ ಇರ್ಬೋದು, ಟೀಮ್ ಪರ್ಫಾರ್ಮೆನ್ಸ್ ಇರ್ಬೋದು, ಇಂಡಿವಿಜುವಲ್ ಇರ್ಬೋದು, ಎಲ್ಲಾ ಕಡೆಯಿಂದ ಪರ್ಫಾರ್ಮೆನ್ಸ್ ಬರ್ತಾ ಇದೆ. ಆದ್ರಿಂದನೇ ಒಂಥರ ಟೀಮ್ ಟು ಅನ್ಬಿಟನ್ ಯಾವ್ದು ಅಂದ್ರೆ ಅದು PBKS. ಸಖತ್ತಾಗಿ ಆಡ್ತಾ ಇದ್ರೆ ಒಂಥರ ಯಾವ ತರ ಆಗ್ತಾ ಇದೆ ಅಂದ್ರೆ ಇವ್ರಿಗೆ ಟಕ್ಕರ್ ಕೊಡೋ ಟೀಮ್ ಯಾವ್ದು ಇಲ್ವಾ ಅನ್ಸ್ಬಿಟ್ಟಿದೆ, ಆ ರೇಂಜ್ ಆಡ್ತಾ ಇದಾರೆ. ಮತ್ತೆ LSG ಲಾಸ್ಟ್ ಮ್ಯಾಚ್ RCB ವಿರುದ್ಧ ಸೋತ್ಕೊಂಡ್ ಬರ್ತಾ ಇದೆ. ಹೌದು, ಅಜೀಬಾಗಿನೇ ಸೋತ್ರು, ಅಷ್ಟೊಂದೇನು ಹತ್ರ ಬಂದೇನು ಸೋತಿಲ್ಲ, ಅಜೀಬಾಗೆ ಸೋತ್ರು. ಬಟ್ ಅವ್ರು ಆಡಿರೋ ಮ್ಯಾಚಸ್ ಅಲ್ಲಿ ಕೆಲವು ಮ್ಯಾಚಸ್ ವಿನ್ ಆಗಿದ್ದಾರೆ, ಒಳ್ಳೆ ವಿಕ್ಟ್ರಿನೇ ಪಡ್ಕೊಂಡಿದ್ದಾರೆ. ಬಟ್ ಆದ್ರೂ ಸ್ಟ್ರಗಲ್ ಮಾಡ್ತಾ ಇದಾರೆ. ಅವ್ರ ಕಡೆ ಇನ್ಕನ್ಸಿಸ್ಟೆನ್ಸಿ ಅನ್ನೋದು ಕಾಡ್ತಾ ಇದೆ LSG ಕಡೆ, ಆದ್ರಿಂದನೇ ಅವ್ರು ಮ್ಯಾಚಸ್ ಸೋಲ್ತಾ ಇದಾರೆ. ಮತ್ತೆ ಅಂತ ಬಂದಾಗ ಇವ್ರು ಟೋಟಲ್ ಆಡಿರೋ ಮ್ಯಾಚಸ್ ಒಂದು 6 ಮ್ಯಾಚಸ್ ಅಲ್ಲಿ PBKS 2 ಮ್ಯಾಚಸ್ ವಿನ್ ಆದ್ರೆ 4 ಮ್ಯಾಚಸ್ LSG ವಿನ್ ಆಗಿದೆ. ಇಲ್ಲಿ ನೋಡಿ LSG ಡಾಮಿನೆನ್ಸ್ ಇದೆ ಓವರ್ ಆಲ್ ಎತ್ಕೊಂಡಾಗ. ಬಟ್ ಇತ್ತೀಚೆಗೆ ಫಾರ್ಮ್ ನೋಡ್ತಾ ಇದ್ದಾಗ LSG ಅಷ್ಟೊಂದೇನು ಸ್ಟ್ರಾಂಗ್ ಆಗಿ ಕಾಣ್ತಾ ಇಲ್ಲ. PBKS ಯಾವ ತರ ಕಾಣ್ತಾ ಇದೆ ನೋಡಿ, ಟೀಮ್ ಟು ಅನ್ಬಿಟನ್ ಯಾವ್ದಂದ್ರೆ ಅದು PBKS ಅಲ್ವಾ. ಆದ್ರಿಂದ LSG ಇವತ್ತು ಕಷ್ಟ ಇದೆ. ಬಟ್ ಓವರ್ ಆಲ್ ಎತ್ಕೊಂಡಾಗ ಡಾಮಿನೆನ್ಸ್ ಜಾಸ್ತಿ ಇರ್ಬೋದು LSG. ಬಟ್ ಇವಾಗಿರೋ ಫಾರ್ಮ್ ಅಲ್ಲಿ PBKS ನ ಸೋಲ್ಸ್ಕೊಳ್ಳೋದು ಸಖತ್ ಕಷ್ಟ ಇದೆ. ಇವತ್ತು ಮ್ಯಾಚ್ ಆಗ್ತಿರೋದು ಬಂದು ಮುಲಾಂಪುರ್. ಈ ಮುಲಾಂಪುರ್ ಯಾವ್ದು ರೀತಿ ಬಿಹೇವ್ ಆಗುತ್ತೆ ಅಂದ್ರೆ, ಬ್ಯಾಟಿಂಗು ಅಸಿಸ್ಟ್ ಆಗುತ್ತೆ, ಬೌಲಿಂಗು ಅಸಿಸ್ಟ್ ಆಗುತ್ತೆ. ಹೌದು, ಇದೊಂಥರ ಬ್ಯಾಲೆನ್ಸ್ಡ್ ಆಗಿರುತ್ತೆ. ಯಾರಿಲ್ಲಿ ಬ್ಯಾಟಿಂಗ್ ಸಗದಾಗ ಆಡ್ತಾರೋ ಅವ್ರಿಗೆ ರನ್ಸು ಬರುತ್ತೆ, ಯಾರು ಬೌಲಿಂಗ್ ಇಲ್ಲಿ ಸಗದಾಗ ಮಾಡ್ತಾರೋ ಅವ್ರಿಗೆ ವಿಕೆಟ್ಸ್ ಬರುತ್ತೆ. ಆ ತರ ಬ್ಯಾಲೆನ್ಸ್ ಆಗಿರುತ್ತೆ. ಈ ಗ್ರೌಂಡ್ ಅಲ್ಲಿ ಏನಾದ್ರು ವಿನ್ ಆಗ್ಬೇಕಾದ್ರೆ 180+ ರನ್ ನ ಸ್ಕೋರ್ ಮಾಡ್ಲೇಬೇಕು. ಅದೇನಾದ್ರು ಸೆಕೆಂಡ್ ಬ್ಯಾಟಿಂಗ್ ಆಡುವಾಗ ಡಿಫೆಂಡ್ ಮಾಡ್ಕೋಬೇಕಂದ್ರೆ ಒಂದು 175 ಒಳಗಡೆ ಕಟ್ ಹಾಕಿದ್ರೆ ಆಗೋ ವಿನ್ ಆಗೋ ಚಾನ್ಸಸ್ ಇರುತ್ತೆ. ಈ ಗ್ರೌಂಡ್ ಅಲ್ಲಿ ಏನಾದ್ರು 200 ಏನಾದ್ರು ರನ್ಸ್ ಕೊಟ್ಬಿಟ್ರೆ ಪಕ್ಕಾ ಚೇಂಜ್ ಮಾಡಕ್ ಆಗಲ್ಲ, ಸಖತ್ ಕಷ್ಟ ಇದೆ, ಟ್ರಿಕ್ಕಿ ಇದೆ ಇದರಲ್ಲಿ ಚೇಂಜ್ ಮಾಡೋದು. ಮತ್ತೆ ಈ ಮುಲಾಂಪುರ್ ಗ್ರೌಂಡ್ ಅಲ್ಲಿ ಇದುವರೆಗೂ ಇವ್ರು ಆಡಿರೋ ಮ್ಯಾಚಸ್ ಬಂದು ಒಂದೇ ಮ್ಯಾಚ್, ಅದರಲ್ಲಿ LSG ವಿನ್ ಆಗಿದ್ರೆ PBKS ಸೋತಿದೆ. ಈ ಗ್ರೌಂಡ್ ಅಲ್ಲಿ ಇದುವರೆಗೂ ಆಡಿರೋ IPL ಮ್ಯಾಚಸ್ ಟೋಟಲ್ ಬಂದು 11 ಮ್ಯಾಚಸ್ ಅಲ್ಲಿ ಫಸ್ಟ್ ಬ್ಯಾಟಿಂಗ್ ಆಡಿದವ್ರು 6 ಮ್ಯಾಚಸ್ ವಿನ್ ಆದ್ರೆ, ಸೆಕೆಂಡ್ ಬ್ಯಾಟಿಂಗ್ ಆಡಿದವ್ರು 5 ಮ್ಯಾಚಸ್ ವಿನ್ ಆಗಿದೆ. ಇಲ್ಲಿ ಬ್ಯಾಟಿಂಗ್ ಫಸ್ಟ್ ಆಡಿದ್ರೆ ವಿನಿಂಗ್ ಸ್ಟ್ರೈಕ್ ಜಾಸ್ತಿ ಇದೆ. ಇಲ್ಲಿ ಮೇನ್ ಪ್ರಾಬ್ಲಮ್ ಏನ್ ಗೊತ್ತಾ, ಡ್ಯೂ ಫ್ಯಾಕ್ಟರ್. ಇಲ್ಲಿ ಏನಾದ್ರು ಈವ್ನಿಂಗ್ ಬರೋ ಸಾಧ್ಯತೆ ಇದ್ರೆ ಯಾವ್ದೇ ಟೀಮ್ ಟಾಸ್ ವಿನ್ ಆದ್ರೂ ಚೇಂಜ್ ಮಾಡಕ್ಕೆ ಇಷ್ಟಪಡ್ತಾರೆ. ಈ IPL ಅದೇ ನಡೀತಾ ಇರೋದು. ಎಲ್ಲೆಲ್ಲಿ ಡ್ಯೂ ಬರುತ್ತೋ ಅಲ್ಲೆಲ್ಲ ಏನ್ ಮಾಡ್ತಾರೆ, ಚೇಂಜಿಂಗ್ ಆಡಕ್ಕೆ ಇಷ್ಟಪಡ್ತಾರೆ. ಹೌದು, ಬ್ಯಾಟಿಂಗ್ ತಗೊಳ್ಳೋದು ರೇರು, ಯಾರೇ ಟಾಸ್ ವಿನ್ ಆಗ್ಲಿ ಬ್ಯಾಟಿಂಗ್ ತಗೊಳ್ಳೋದು ರೇರು, ಚೇಂಜಿಂಗ್ ಮಾಡಕ್ಕೇನೆ ಇಷ್ಟಪಡ್ತಾರೆ. ಯಾಕಂದ್ರೆ ಚೇಂಜಿಂಗ್ ಮಾಡೋದು ಈಸಿ, ಟಾರ್ಗೆಟ್ ಗೊತ್ತಿರುತ್ತೆ, ಯಾವ ರೀತಿ ಆಡ್ಬೇಕು, ಯಾವ ಸಿಚುವೇಶನ್ ಅಲ್ಲಿ ಯಾವ ತರ ವಿಕೆಟ್ ಕಾಪಾಡ್ಕೋಬೇಕು ಅಂತೆಲ್ಲ ಗೊತ್ತಾಗುತ್ತೆ. ಆದ್ರಿಂದ ಚೇಂಜಿಂಗ್ ಗೆ ಆಯ್ಕೆ ಮಾಡ್ಕೋತಾರೆ. ಮತ್ತೆ ಇವತ್ತಿನ ಮ್ಯಾಚ್ ಯಾವ ತರ ಪ್ಲೇಯಿಂಗ್ 11 ಜೊತೆ ಹೋಗ್ತಾರೆ ಅಂದ್ರೆ, PBKS ಅಂತೂ ಚೇಂಜ್ ಮಾಡ್ತಾ ಇಲ್ಲ. ಅವ್ರು ಸೋತ್ರು ಅಷ್ಟೇ ಗೆದ್ರು ಅಷ್ಟೇ, ಅವ್ರು ಚೇಂಜ್ ಮಾಡಕ್ ಹೋಗಲ್ಲ, ಸೇಮ್ ಪ್ಲೇಯಿಂಗ್ 11 ಜೊತೆನೆ ಹೋಗ್ತಾರೆ. LSG ಅಂತ ಬಂದಾಗ LSG ಅಷ್ಟೇ ಕೆಲವು ಮ್ಯಾಚಸ್ ವಿನ್ ಆಗಿದೆ ಅಲ್ವಾ, ಆದ್ರಿಂದ ಅವರು ಅಷ್ಟೇ ಏನು ಚೇಂಜಸ್ ಮಾಡಕ್ ಹೋಗಲ್ಲ, ಸೇಮ್ 11 ಜೊತೆನೆ ಹೋಗ್ತಾರೆ ಅಂತ ಅನಿಸ್ತಾ ಇದೆ. ನೋಡಿ ಇವತ್ತೇನಾದ್ರು LSG PBKS ನ ಬೀಟ್ ಮಾಡ್ಬೇಕಾದ್ರೆ
LSG ಕಡೆ ಟಾಪ್ ಆರ್ಡರ್ ಅಲ್ಲಿ ಇದಾರಲ್ವಾ, ಅವ್ರ ಕಡೆಯಿಂದ ರನ್ಸ್ ಬರ್ಬೇಕು. ಅವ್ರ ಕಡೆಯಿಂದ ರನ್ಸ್ ಬಂದ್ರೇನೆ PBKS ನ ಸೋಲ್ಸಕ್ ಆಗೋದು. ಇಲ್ಲ ಅಂದ್ರೆ ಇವರು PBKS ಒನ್ ಸೈಡೆಡ್ ಮಾಡಿ ಬಿಸಾಕ್ಬಿಡ್ತಾರೆ. ಮತ್ತೆ ಇವಾಗ ಪ್ರಿಡಿಕ್ಷನ್ ಮಾಡುವ ಸಮಯ, ಯಾವ ಟೀಮ್ ವಿನ್ ಆಗುತ್ತೆ ಅಂತ. ಮೊದಲೇ ಮ್ಯಾಚ್ ಆಗ್ತಾ ಇದೆ ಅಲ್ವಾ, ಅದ್ರ ಬಗ್ಗೆ ಏನ್ ಹೇಳ್ತೀಯ? KKR RR, ಅದ್ರಲ್ಲಿ ಆರಾಮಾಗಿ RR ವಿನ್ ಆಗುತ್ತೆ ಅಂತ ಹೇಳ್ತಾರೆ. ಹೌದು, RR ವಿನ್ ಆಗುತ್ತೆ ಅಂತ ಅನಿಸ್ತಾ ಇದೆ. ಈ ಎರಡನೇ ಮ್ಯಾಚ್ ಅಲ್ಲಿ PBKS ವರ್ಸಸ್ LSG ಅಲ್ವಾ, ಇದ್ರಲ್ಲೂ ಅಷ್ಟೇ PBKS ನ ಸೋಲ್ಸೋ ಟೀಮ್ ಯಾವ್ದಿಲ್ಲ, ಸೋಲ್ಸಕ್ ಆಗಲ್ಲ ಅಂತ ಹೇಳ್ತೀರಾ. ನಂಗೆ ಅನ್ಸ್ದಾಗ ಇವತ್ತು ಅಷ್ಟೇ PBKS ವಿನ್ ಆಗುತ್ತೆ. LSG ಕಷ್ಟ ಇದೆ, PBKS ವಿನ್ ಆಗುತ್ತೆ ಅಂತ ಅನಿಸ್ತಾ ಇದೆ. ಇದು ಇವತ್ತಿನ ಮ್ಯಾಚ್ ಪ್ರಿವ್ಯೂ ಆಗಿತ್ತು. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಿಮ್ಮ ಅನಿಸಿಕೆ ಯಾರು ವಿನ್ ಆಗ್ಬೋದು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಇವಾಗ ಟೇಕ್ ಕೇರ್, ಬಾಯ್.